ನಮಸ್ಕಾರ ವೀಕ್ಷಕರೇ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈಗ ನಾವು ಮಾಹಿತಿ ಕೊಡ್ತಿರುವಂತಹ ಮುಂದಿನ ವಿಧಾನಸಭಾ ಕ್ಷೇತ್ರ ಮಹದೇವಪುರ ವಿಧಾನಸಭಾ ಕ್ಷೇತ್ರ. ಮಹದೇವಪುರ ಅಂದ ತಕ್ಷಣ ನೆನಪಾಗೋದು ಅರವಿಂದ ಲಿಂಬಾವಳಿ ಅವರು ಸತತವಾಗಿ ಗೆಲ್ತಿದ್ದಂಥ ಕ್ಷೇತ್ರ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳಿಂದಾಗಿ ಅವರ ಪತ್ನಿಗೆ ಟಿಕೆಟನ್ನು ಕೊಡ್ತು ಬಿಜೆಪಿ ಹೈಕಮಾಂಡ್. ಅವರು ಕೂಡ ಶಾಸಕಿಯಾಗಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಈ ಮುಂಚೆ BBMP ಅವಧಿಯಲ್ಲಿ ಅಂದರೆ 198 ವಾರ್ಡ್ಗಳಿಂದ BBMP ಇತ್ತು. ಆಗ ಮಹದೇವಪುರದಲ್ಲಿ 8 ವಾರ್ಡ್ಗಳು ಬರ್ತಾ ಇತ್ತು ಅಕ್ಷಯ್. ಇದೀಗ ಅದು GBA ವ್ಯಾಪ್ತಿಯಲ್ಲಿ 24 ಅಂದರೆ ಹೆಚ್ಚು ಕಡಿಮೆ 3 ಪಟ್ಟು. ಹೌದು, ಕರೆಕ್ಟಾಗಿ 8 3 24 3 ಪಟ್ಟು ಹೆಚ್ಚಾಗಿದೆ. 24 ವಾರ್ಡ್ಗಳು ಬರುತ್ತೆ. 2010 ಮತ್ತು 2015 ಚುನಾವಣೆ ವೇಳೆಯಲ್ಲಿ ಶಾಸಕರಾಗಿ ಅರವಿಂದ್ ಲಿಂಬಾವಳಿಯವರು ಇಲ್ಲಿದ್ದರು. 2015 BBMP ಚುನಾವಣೆ ಲೆಕ್ಕಾಚಾರಕ್ಕೆ ಬರೆದಾದ್ರೆ BJP 4, ಕಾಂಗ್ರೆಸ್ 3, JDS 1 ಅಂತಿದೆ. ಬಟ್ ಅದು ತಪ್ಪು. JDS ಈ ಖಾತೆ ತೆರೆದಿರಲಿಲ್ಲ. ಸ್ವತಂತ್ರ ಅಭ್ಯರ್ಥಿ 1 ಗೆದ್ದಿದ್ರು. ಇನ್ನು 2010 BBMP ಚುನಾವಣೆಯಲ್ಲಿ BJP ಕೇವಲ 1, ಅರವಿಂದ್ ಲಿಂಬಾವಳಿ ಅವರು ಇದ್ದರೂ ಕೂಡ 2010 BBMP ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನು ಸಾಧಿಸಿತ್ತು. 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 7 ವಾರ್ಡ್ಗಳ ಗೆಲುವನ್ನು ದಾಖಲಿಸಿತ್ತು. ಇನ್ನು 2023 ವಿಧಾನಸಭಾ ಚುನಾವಣೆ ಲೆಕ್ಕಾಚಾರಕ್ಕೆ ಬಂದರೆ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು BJPಯಿಂದ 54.3% ಮತವನ್ನು ಪಡ್ಕೊಂಡಿದ್ದಾರೆ. ಹಾಗೆ ನಾಗೇಶ್ ಕಾಂಗ್ರೆಸ್ನಿಂದ 41% ಮತವನ್ನು ಪಡ್ಕೊಂಡಿದ್ರು. ಇನ್ನು 2013 ಚುನಾವಣೆ ಲೆಕ್ಕಾಚಾರಕ್ಕೆ ಬರೋದಾದರೆ, ಯಾಕಂದರೆ 2015 ಕೂಡ BBMP ಚುನಾವಣೆ ಆಗಿತ್ತು. 2013 ಅರವಿಂದ್ ಲಿಂಬಾವಳಿ BJPಯಿಂದ ಗೆದ್ದು ಶಾಸಕರಾಗಿ 48.62% ಮತವನ್ನು ಪಡ್ಕೊಂಡಿದ್ರು. AC ಶ್ರೀನಿವಾಸ್ ಕಾಂಗ್ರೆಸ್ನಿಂದ 45.91% ಮತವನ್ನು ಪಡ್ಕೊಂಡಿದ್ರು. ಅರವಿಂದ್ ಲಿಂಬಾವಳಿ ಅಂದರೆ BJP ಪ್ರಾಬಲ್ಯ ಇದ್ರೂ ಕೂಡ BBMPಯಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದಂಥ ಉದಾಹರಣೆ ಇರುವಂಥ ಕ್ಷೇತ್ರ ಮಹದೇವಪುರ. ಹೌದು ಯೋಗಿಜಿ, ಮತ್ತೆ ಈ ಬಾರಿ ಬಹುಶಃ ಕಾಂಗ್ರೆಸ್ಗೆ ನಿರೀಕ್ಷೆಯಲ್ಲಿರುವಂತ ಒಂದು ಪಾಲಿಕೆ, ಹೌದು, ಮಹದೇವಪುರ ಮತ್ತು KR-ಪುರಂ 2 ಸೇರಿ ಒಂದು ಪಾಲಿಕೆ ಆಗುವಂಥದ್ದು. ಸೊ ಮಹದೇವಪುರ ಮತ್ತು KR-ಪುರಂ ಒಳಗೊಂಡಂತಹ ಪಾಲಿಕೆ ಕೃಷ್ಣ ಬೈರೇಗೌಡರು ಅದರ ಇನ್ಚಾರ್ಜು. ಸೊ ಈ ಬಾರಿ ಕಾಂಗ್ರೆಸ್ ನಿರೀಕ್ಷೆಯಲ್ಲಿದೆ, ಈ ಬಾರಿ ಪಾಲಿಕೆ ನಮಗೆ ಬರ್ಬೋದೇನೋ ಅಂತ ನಿರೀಕ್ಷೆಯಲ್ಲಿದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ, ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆಯ ಬಳಿಕ ವೋಟ್ ಚೋರಿಯ ಆರೋಪ ಕೇಳಿ ಬಂದು ಅಕ್ರಮ ಮತದಾರರನ್ನ ಇಲ್ಲೀಗಲ್ ಆಗಿ ಇಲ್ಲಿ ವೋಟ್ ಹಾಕಿಸಲಾಗಿದೆ ಎನ್ನುವಂತ ಆರೋಪ ಕೇಳಿ ಬಂದು ಅದಕ್ಕೆ ಸ್ಯಾಂಪಲ್ ಆಗಿ ತೆಗೆದುಕೊಳ್ಳಲಾದಂತಹ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅದು ಕೂಡ ಮಹದೇವಪುರ. ರಾಹುಲ್ ಗಾಂಧಿ ದೇಶಾದ್ಯಂತ ಮಹದೇವಪುರದ ಹೆಸರು ತಗೊಂಡಿದ್ರು. ಖಂಡಿತ ದೊಡ್ಡ ಮಟ್ಟದ BJP ವೋಟ್ ಚೋರಿ ಮಾಡಿತು ಅಂತ ಡೇಟಾಗಳನ್ನು ಕೂಡ ಪಬ್ಲಿಷ್ ಮಾಡಿದ್ರು. ಇನ್ನು 2015 ಲೆಕ್ಕಾಚಾರಕ್ಕೆ ಬಂದ್ರೆ ಯೋಗಿ ಅವರೇ, 2015 ಮಹದೇವಪುರದ 8 ವಾರ್ಡುಗಳು, ಅದರಲ್ಲಿ ಹೂಡಿ ಇಲ್ಲಿ ಹರಿಪ್ರಸಾದ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಗರುಡಾಚಾರ್ ಪಾಳ್ಯ BN ನಿತೀಶ್ ಪುರುಷೋತ್ತಮ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಕಾಡುಗೋಡಿ S ಮುನಿಸ್ವಾಮಿ BJPಯಿಂದ ಗೆದ್ದಿದ್ರು. ಹಗಡೂರು ಉದಯ್ ಕುಮಾರ್ ಅವರು ಕಾಂಗ್ರೆಸ್ನಿಂದ ಗೆದ್ದಿದ್ರು. ದೊಡ್ಡನೆಕುಂದಿ ಶ್ವೇತ ವಿಜಯ್ ಕುಮಾರ್ BJPಯಿಂದ ಗೆದ್ದಿದ್ರು. ಮಾರತಹಳ್ಳಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ರಮೇಶ್ ಅವರು ಗೆದ್ದಿದ್ರು. ವರ್ತೂರ್ನಿಂದ ಪುಷ್ಪ ಮಂಜುನಾಥ್ ಅವರು BJPಯಿಂದ ಗೆದ್ದಿದ್ರು. ಬೆಳ್ಳಂದೂರು ಈ ವಾರ್ಡ್ನಿಂದ N ಆಶಾ ಸುರೇಶ್ ಅವರು BJPಯಿಂದ ಗೆದ್ದಿದ್ರು. ನೀವು ಆಗ್ಲೇ ಒಂದು ಮಾತು ಹೇಳಿದ್ರೆ 2010 ಮತ್ತು 2015 ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ 2010ಕ್ಕೆ ಕಾಂಗ್ರೆಸ್ ಇಲ್ಲಿ ಪ್ರಾಬಲ್ಯವನ್ನು ಮೆರೆದಿತ್ತು ಈ ವಿಧಾನಸಭಾ ಕ್ಷೇತ್ರದಲ್ಲಿ BBMP ಚುನಾವಣೆಗೆ ಸಂಬಂಧಿಸಿದ ಹಾಗೆ. ಆದರೆ 2015 ಇಲ್ಲಿ BJP ಮೇಲುಗೈಯನ್ನ ಸಾಧಿಸಿತು. ಇಲ್ಲಿ BJP ಬೌನ್ಸ್ ಬ್ಯಾಕ್ ಆಯ್ತು ಈ ಕ್ಷೇತ್ರದಲ್ಲಿ. ಸೊ ಇದು ಕೂಡ BBMPಯಲ್ಲಿ BJP ಲಾಸ್ಟ್ ಟೈಮ್ ಅಧಿಕಾರ ಹಿಡಿಯಲಿಕ್ಕೆ ಕಾರಣ ಆಗಿದ್ದಂಥದ್ದು ಈ ತರದ ದೊಡ್ಡ ವಿಧಾನಸಭಾ ಕ್ಷೇತ್ರಗಳಿಂದ. ಹೌದು, ಫ್ಲಕ್ಚುಯೇಷನ್ಸ್ ಆಗಿರುವಂಥದ್ದು ಯೋಗಿ. ಎಸ್ ಅಕ್ಷಯ್, ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಅದಕ್ಕೆ ಮುಂಚೆ 8 ಇದ್ದಿದ್ದು 24 ವಾರ್ಡ್ ಆಗಿದೆ. ಆ 24 ವಾರ್ಡ್ ಯಾವುದು ಅಂತ ನಾನು ಒಂದಷ್ಟು ಸ್ಪೀಡಾಗಿ ಹೇಳೋಕ್ಕೆ, ಹೌದು, ದೊಡ್ಡ ಪಟ್ಟಿನೇ ಇದೆ. ಭೈರತಿ ಹಿಂದುಳಿದ ವರ್ಗ A ಮಹಿಳೆ ಮೀಸಲಾತಿ, ಹೂಡಿ ಸಾಮಾನ್ಯ, ಬೆಳತ್ತೂರು ಪರಿಶಿಷ್ಟ ಜಾತಿ, ಕಾಡುಗೋಡಿ ಸಾಮಾನ್ಯ, ಚನ್ನಸಂದ್ರ ಸಾಮಾನ್ಯ. SM ಕೃಷ್ಣ ವಾರ್ಡ್ ಹಿಂದುಳಿದ ವರ್ಗ A, ಕಾವೇರಿ ನಗರ ಪರಿಶಿಷ್ಟ ಜಾತಿ, ಗರುಡಾಚಾರ್ಪಾಳ್ಯ ಹಿಂದುಳಿದ ವರ್ಗ B, ಭಾರತ ಐಕ್ಯ ವಾರ್ಡ್ ಸಾಮಾನ್ಯ ಮಹಿಳೆಯರಿಗೆ ಮೀಸಲಿದು, ಕುಂದಲಹಳ್ಳಿ ಹಿಂದುಳಿದ ವರ್ಗ B, ವೈಟ್ಫೀಲ್ಡ್ ಹಿಂದುಳಿದ ವರ್ಗ A, ಹಗದೂರು ಸಾಮಾನ್ಯ ಮಹಿಳೆಯರಿಗೆ, ವರ್ತೂರು ಹಿಂದುಳಿದ ವರ್ಗ A ಮಹಿಳೆ, ಮುನ್ನೆಕೊಳಾಲು ಸಾಮಾನ್ಯ ಪ್ರಿಯದರ್ಶಿನಿ ವಾರ್ಡ್ ಸಾಮಾನ್ಯ ಮಹಿಳೆಯರಿಗೆ, ದೊಡ್ಡನೆಕ್ಕುಂದಿ ಸಾಮಾನ್ಯ, ಅಶ್ವಥ್ ನಗರ ಸಾಮಾನ್ಯ, ಮಾರ್ತಹಳ್ಳಿ ಹಿಂದುಳಿದ ವರ್ಗ A, ಯಮಲೂರು ಸಾಮಾನ್ಯ ಮಹಿಳೆಯರಿಗೆ, ಬೆಳ್ಳಂದೂರು ಹಿಂದುಳಿದ ವರ್ಗ A ಮಹಿಳೆಯರಿಗೆ, ಪಣತ್ತೂರು ಪರಿಶಿಷ್ಟ ಜಾತಿ ಮಹಿಳೆ, ದೊಡ್ಡಕನ್ಲಿ ಸಾಮಾನ್ಯ ಮಹಿಳೆಯರಿಗೆ, ಗುಂಜೂರು ಹಿಂದುಳಿದ ವರ್ಗ A. 24 ವಾರ್ಡ್ಗಳಿದೆ ಇಲ್ಲಿ ಒಟ್ಟು.
ಅಂದ್ರೆ ಇದು 2 ಪಾಲಿಕೆಯಲ್ಲಿ ಶಿಫ್ಟ್ ಆಗುತ್ತೆ. ಹೌದು ಹೌದು 24 ವಾರ್ಡ್ಗಳಲ್ಲಿ ಹೌದು ಒಂದು ಕಸವನಹಳ್ಳಿ ವಾರ್ಡ್ ಏನಿದೆ ಅದು ದಕ್ಷಿಣಕ್ಕೆ ಹೋಗುತ್ತೆ, ಬೆಂಗಳೂರು ದಕ್ಷಿಣಕ್ಕೆ ಹೋಗುತ್ತೆ. ಹೌದು ಹೌದು ಉಳಿದ 23 ವಾರ್ಡ್ಗಳು ಬೆಂಗಳೂರು ಪಶ್ಚಿಮ ಪಾಲಿಕೆಯ ವ್ಯಾಪ್ತಿಗೆ ಬರ್ತವೆ. ನಿಜ. ಸೊ ಬೆಂಗಳೂರು ಪಶ್ಚಿಮ ಪಾಲಿಕೆ ವ್ಯಾಪ್ತಿಗೆ ಬರುವಂತಹ 2 ವಿಧಾನಸಭಾ ಕ್ಷೇತ್ರಗಳು, ಒಂದು KR ಪುರಂ ಮತ್ತು ಮಹದೇವಪುರ. ಮಹದೇವಪುರದ ಲೆಕ್ಕಾಚಾರವನ್ನು ಹೇಳಿದ್ರೆ ಅತ್ಯಂತ ಹೆಚ್ಚು ವಲಸಿಗರು ಇರುವಂತಹ ಕ್ಷೇತ್ರ ಯೋಗಿಜಿ ಈ ವಿಧಾನಸಭಾ ಕ್ಷೇತ್ರ. ಅಂದ್ರೆ ಹಿಂದಿ ಭಾಷಿಕರು ಜೊತೆಗೆ ಬೇರೆ ರಾಜ್ಯಗಳಿಂದ ಬಂದು ಅತಿ ಹೆಚ್ಚು ಪ್ರಮಾಣದಲ್ಲಿ ನೆಲೆಸಿರುವಂತಹ ಭಾಗಗಳಲ್ಲಿ ಇದು ಕೂಡ ಒಂದು. ಸೊ ಬಿಜೆಪಿಗೆ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅದೇ ಆಗ್ತಾ ಇರುವಂತದ್ದು. ಬಟ್ ಆ ಟ್ರೆಂಡ್ ಈ ಬಾರಿಯ GBA ಎಲೆಕ್ಷನ್ ನಲ್ಲಿ ಉಲ್ಟಾ ಪಲ್ಟಾ ಆಗಬಹುದು. ಕೃಷ್ಣ ಬೈರೇಗೌಡ ಅವರಿಗೆ ಈ ಕ್ಷೇತ್ರದಲ್ಲಿ ಜವಾಬ್ದಾರಿಯನ್ನು ಕೊಡಲಾಗಿದೆ. ಹೌದು. ಅರವಿಂದ ಲಿಂಬಾವಳಿ ಅವರು ಮಂತ್ರಿ ಆಗಬೇಕಿತ್ತು. ಹೌದು, ಬಿಜೆಪಿ ಅಧಿಕಾರದಲ್ಲಿ ಇದ್ದಿದ್ರೆ ಆಕ್ಚುಲಿ ಟಿಕೆಟ್ ಸಿಗ್ಲಿಲ್ಲ ಅವ್ರಿಗೆ. ಸಾಕಷ್ಟು ವ್ಯತ್ಯಾಸಗಳಾಯ್ತು ಅವ್ರ ಕಳೆದ ಇದ್ರಲ್ಲೂ ಕೂಡ ಆಗಬೇಕಿತ್ತು. ಹೇಳಲಾರದ ಕೆಲವು ಕಾರಣಗಳಿಗೋಸ್ಕರ ಪಾಪ ಹೇಳಲಾಗದ ಕಾರಣಗಳು ಮತದಾರರಿಗೆ ಗೊತ್ತಿರುತ್ತೆ ಅಥವಾ ಸ್ಥಳೀಯವಾಗಿ ಗೊತ್ತಿರುತ್ತೆ, ಟಿಕೆಟ್ ಸಿಕ್ಕಿರ್ಲಿಲ್ಲ. ಮತ್ತೊಂದ್ ಕಡೆ ಅರವಿಂದ ಲಿಂಬಾವಳಿ ಪ್ರಾಬಲ್ಯ ಇದೀಗ ಅಷ್ಟಾಗಿ ಉಳಿದಿಲ್ಲ. ಕೇವಲ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಬಿಜೆಪಿಯಲ್ಲಿ ಕೂಡ ಅವ್ರು ಗುರುತಿಸ್ಕೊತಿರೋದು GM ಸಿದ್ದೇಶ್ವರ ಅವ್ರ ಗ್ಯಾಂಗ್ ಅಲ್ಲಿ. ಏನೊಂದು ಭಿನ್ನಮತೀಯರ ಗ್ಯಾಂಗ್ ಅಂತಾರೆ. ಅದರಲ್ಲಿ BV ನಾಯಕ್ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, GM ಸಿದ್ದೇಶ್ವರ್ ಇದ್ದಾರೆ, ಮತ್ತೆ ರಮೇಶ್ ಜಾರಕಿಹೊಳಿ ಇದ್ದಾರೆ. ಅವ್ರಗಳ ಜೊತೆ ಕಾಣಿಸ್ಕೋತಾರೆ. ಅವಾಗ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಓಪನ್ ಆಗಿದ್ದಾರೆ. ಹೀಗಾಗಿ ಅವರ ಪ್ರಾಬಲ್ಯ ಅಷ್ಟರ ಮಟ್ಟಿಗೆ ಇಲ್ಲ. ಇನ್ನೊಂದು ಕಡೆ ನನ್ನ ಪ್ರಕಾರ ಮಹದೇವಪುರ ಅಂದರೆ ಕಾಂಗ್ರೆಸ್ನ ಉಸ್ತುವಾರಿ DK ಮೋಹನ್ಗೆ ಸಿಕ್ಕಿದೆ ಈ ಭಾಗದಲ್ಲಿ. ಅಂದರೆ GBA ಚುನಾವಣೆ ಉಸ್ತುವಾರಿ ಜೊತೆಯಲ್ಲಿ ನೀವು ಹೇಳಿದಾಗೆ ಕೃಷ್ಣ ಬೈರೇಗೌಡರು ಅಥವಾ ಭೈರತಿ ಸುರೇಶು ಎಲ್ಲರೂ ಕೂಡ ಸೇರಿಕೊಂಡು ಈ ಬಾರಿಯ GBA ಚುನಾವಣೆಯಲ್ಲಿ ಮಹದೇವಪುರದಲ್ಲಿ 24 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಸಾಧಿಸುತ್ತೆ. 24ಕ್ಕೆ 24 ಅಲ್ಲ, ಕಂಪೇರ್ ಟು ಬಿಜೆಪಿ 24ರಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸಾಧ್ಯತೆ. ವಾರ್ಡ್ಗಳಿರುವಂತಹ ಪಾಲಿಕೆ ಇದು KR ಪುರ ಮತ್ತು ಮಹದೇವಪುರ ಏನಿದೆ. ಹೌದು, 50 ವಾರ್ಡ್ಗಳಿರುವಂತಹ ಪಾಲಿಕೆ. ನಿಜ. ಸೊ ಕಾಂಗ್ರೆಸ್ಗೆ ಸದ್ಯದ ಸನ್ನಿವೇಶದಲ್ಲಿ ಸ್ವಲ್ಪ ಪಾಸಿಟಿವ್ ಇದೆ ಅಂತಾನು ಹೇಳ್ಬೋದು. ನಿಜ. ವೀಕ್ಷಕರೇ, ನೀವು ಕೂಡ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಈ ಬಾರಿ GBA ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅಥವಾ BJP JDS ಮೈತ್ರಿ ಆದರೆ BJP JDS ಮೈತ್ರಿ ವರ್ಸಸ್ ಕಾಂಗ್ರೆಸ್ ಯಾರ ಪ್ರಾಬಲ್ಯ ಹೆಚ್ಚಾಗಿರುತ್ತೆ?